ಸ್ನೇಹಿತೆಯ ಸಾವು ತಡೆದುಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಿನ ಕಲಾಸಿಪಾಳ್ಯದ 16 ವರ್ಷದ ಶರ್ಮಿಳಾ ಎನ್ನುವರು ಸಾವನ್ನಪ್ಪಿದ್ದಾರೆ. ಸ್ನೇಹಿತೆಯ ಸಾವನ್ನ ತಡೆದುಕೊಳ್ಳಲಾಗದೆ ಈಕೆಯೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅಂತ ಹೇಳಿ ಕಳೆದ 2-3 ತಿಂಗಳ ಹಿಂದೆ ಇವರ ಸ್ನೇಹಿತೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಾರೆ. ಸ್ನೇಹಿತೆಯನ್ನ ಶರ್ಮಿಳಾ ಮಿಸ್ ಮಾಡ್ಕೊಳ್ತಾ ಇದ್ರು. ಪೋಷಕರು ದೇವಸ್ಥಾನಕ್ಕೆ ತೆರಳಿದ್ದಾಗ ಆಕೆ ನೇಣಿಗೆ ಶರಣಾಗಿದ್ದಾರೆ. ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಶರ್ಮಿಳಾ 16 ವರ್ಷ ಇವರಿಗೆ ಆತ್ಮಹತ್ಯೆಗೆ ಶರಣಾದಂತ ಬಾಲಕಿ ಇವರು. ಕಲಾಸಿಪಾಳ್ಯ ಹೋಟೆಲ್ ಮಯೂರ ಪಕ್ಕದ ರಸ್ತೆಯ ಮನೆಯಲ್ಲಿ ಒಂದು ಘಟನೆ ನಡೆದಿದೆ. ತಂದೆ ತಾಯಿ ಜೊತೆಗೆ ಬಾಲಕಿ ವಾಸವಿರ್ತಾರೆ. ಪೋಷಕರು ತಮಿಳುನಾಡಿಗೆ ದೇವಸ್ಥಾನಕ್ಕೆ ಅಂತ ಹೇಳಿ ತೆರಳಿರ್ತಾರೆ. ಈ ವೇಳೆ ಮನೆಯಲ್ಲಿ ಫ್ಯಾನಿಗೆ ನೇಣು ತೆಗೆದುಕೊಂಡು ಸುಸೈಡ್ ಮಾಡಿಕೊಂಡಿದ್ದಾರೆ. ಕಲಾಸಿಪಾಳ್ಯ ಪೊಲೀಸರು ಸದ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ಅಂತ ಹೇಳಿ ದಾಖಲಾಗಿದೆ. ಆದರೆ ಆತ್ಮಹತ್ಯೆಗೆ ಇನ್ನೂ ಕೂಡ ನಿಖರವಾದಂತ ಕಾರಣ ಏನು ಅಂತ ಹೇಳಿ ತಿಳಿದು ಬಂದಿಲ್ಲ. ಮೇಲ್ನೋಟಕ್ಕೆ ಸ್ನೇಹಿತೆಯ ಸಾವನ್ನ ತಡೆದುಕೊಳ್ಳಲಾಗದೆ ಈಕೆಯೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಅಂತಕ್ಕಂಥ ಆರೋಪ ಕೇಳಿಬರ್ತಾ ಇದೆ. ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವತಿ. ಪೋಷಕರು ದೇವಸ್ಥಾನಕ್ಕೆ ತೆರಳಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ. ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆಯನ್ನ ಮಾಡಲಾಗಿದೆ. ಸ್ನೇಹಿತೆಯ ಸಾವನ್ನ ಅರಗಿಸಿಕೊಳ್ಳಲಾಗದೆ ಈಕೆಯೂ ಕೂಡ ಸಾವನ್ನಪ್ಪಿದ್ದಾಳ ಅನ್ನುವಂಥ ಪ್ರಶ್ನೆ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಸ್ನೇಹಿತೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಆ ಸಾವನ್ನ ಅರಗಿಸಿಕೊಳ್ಳುವುದಕ್ಕೆ ಆಗದೆ ಈಕೆ ಸಾವನ್ನಪ್ಪಿರುವಂತದ್ದ ಹೇಗೆ ಅಂತ ಹೇಳಿ? ಈಗ ಮೇಲ್ನೋಟಕ್ಕೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಏನಿದೆಯಲ್ಲ, ಸಾಕಷ್ಟು ಒಂದು ಅನುಮಾನ ಮತ್ತು ಆಶ್ಚರ್ಯಕ್ಕೂ ಕೂಡ ಕಾರಣವಾಗ್ತಾ ಇರುವಂತದ್ದು. ಯಾಕಂತಂದ್ರೆ 9ನೇ ತರಗತಿ ಓದ್ತಾ ಇರುವಂತಹ ಆ ಬಾಲಕಿ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗ್ತಾಳೆ ಅಂತಂದ್ರೆ ಅವರ ಕುಟುಂಬಸ್ಥರಿಗೂ ಕೂಡ ನಿಜವಾಗ್ಲೂ ಇದು ಶಾಕಿಂಗ್. ಸದ್ಯಕ್ಕೆ ಈ ಶರ್ಮಿಳಾಳ ಮೃತದೇಹವನ್ನ ಏನೋ ಈಗಾಗಲೇ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳುಹಿಸಿಕೊಡಲಾಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 16 ವರ್ಷ ಈಕೆಗೆ ಕಲಾಸಿಪಾಳ್ಯ ಹೋಟೆಲ್ ಈ ಮಯೂರ ಪಕ್ಕದ ರಸ್ತೆಯಲ್ಲಿ ಮನೆ ಇರುತ್ತೆ. ತಂದೆ ತಾಯಿ ಜೊತೆ ವಾಸವಾಗಿರ್ತಾಳೆ. ಪೋಷಕರು ತಮಿಳುನಾಡಿಗೆ ಹೋಗಿರ್ತಾರೆ ದೇವಸ್ಥಾನಕ್ಕೆ ಹೋದಂಥದ್ದು. ಆ ಟೈಮಲ್ಲಿನೇ ಈಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಲ್ಲಿ ಏನು ಮೊದಲೇದಾಗಿ ಈಕೆ ತನ್ನ ಸೀನಿಯರ್ ಒಬ್ಬಳ ಜೊತೆ ತುಂಬಾ ಆತ್ಮೀಯವಾಗಿರ್ತಾಳೆ ಮತ್ತು ಖಾಸಗಿ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರ್ತಾಳೆ. ಇಬ್ರು ಕೂಡ ಅತ್ಯಂತ ಆಪ್ತರಾಗಿರ್ತಾರೆ. ಜೊತೆಗೆ ಓಡಾಡುವಂಥದ್ದು, ಊಟ ಮಾಡುವಂಥದ್ದು, ಹೊರಗಡೆ ಹೋಗುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾಳೆ. ಆದ್ರೆ ಇತ್ತೀಚೆಗೆ 2-3 ತಿಂಗಳ ಹಿಂದೆ ಶರ್ಮಿಳಾ ಸ್ನೇಹಿತೆ ಏನೋ ಆಕೆ ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಾಳೆ. ಹೀಗಾಗಿ ಸ್ನೇಹಿತೆಯನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಆಂಗಲ್ ಅಲ್ಲಿ ಮತ್ತು ಪದೇ ಪದೇ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಣ್ಣೀರ್ ಹಾಕುವಂಥದ್ದು ಮತ್ತು ಈಗ ಒಬ್ಬಳೇ ಇರುವಂಥದ್ದು, ಏಕಾಂಗಿ ಆಗಿರುವಂಥದ್ದು, ಇದೆಲ್ಲವನ್ನೂ ಕೂಡ ಶರ್ಮಿಳಾ ಮಾಡ್ತಾ ಇದ್ದೆ ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿನೇ ಪೋಷಕರು ಯಾವಾಗ ಏನು ಹೋಗ್ತಾರಲ್ಲ ದೇವಸ್ಥಾನಕ್ಕೆ, ಆ ಸಂದರ್ಭದಲ್ಲೇ ಈಕೆ ನೆನೆಗೆ ಶರಣಾಗಿರುವಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಸ್ನೇಹಿತೆಯ ಏನು ಅಗಲಿಕೆ ಏನಿದೆ ಆ ನೋವನ್ನ ತಡೆಕೊಳ್ಳಲಾದೆ ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ತನಿಖೆಯ ನಂತರ ಮತ್ತಷ್ಟು ಏನಾದರೂ ಡೆತ್ ನೋಟು ಏನಾದರೂ ಪತ್ತೆ ಅಂತ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ಕೂಡ ಹೊರಗಡೆ ಬರಬೇಕಾಗಿದೆ. ಒಟ್ಟಾರೆಯಾಗಿ 16 ವರ್ಷದ ಬಾಲಕಿ ತನ್ನ ಸ್ನೇಹಿತೆ ಆತ್ಮಹತ್ಯೆ ಮಾಡಿಕೊಂಡು ತೀರಿ ಹೋಗಿದ್ದಕ್ಕೆ ಆಕೆನೂ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ನಿಜವಾಗ್ಲೂ ಕೂಡ ದುರಂತ ಇದು. ಮತ್ತು ಕುಟುಂಬಸ್ಥರಿಗೂ ಕೂಡ ಇದು ಸಾಕಷ್ಟು ನೋವನ್ನ ತಂದಿರುವಂತದ್ದು. ಸದ್ಯಕ್ಕೆ ಆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ದೇವಿ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.